ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೀರು ಕೊಡ ಸ್ವಲ್ಪ. ಸಾಕ ಇವತ್ತು ನನ್ನ ಡೇ ಹೇಗೆ ಶುರು ಆಗ್ತಿದೆ ಗೊತ್ತಾ ಗೈಸ್? ನಮ್ಮ ಪೃಥ್ವಿಗೆ ಜ್ಯೂಸ್ ಮಾಡಿಕೊಟ್ಟು ಇವತ್ತೊಂದು ಗ್ಲಾಸ್ ಆಯಿತು ನೋಡಿ. ನಿನ್ನೆ ವಿಡಿಯೋಸಲ್ಲಿ ಬರೀ ಸ್ವಲ್ಪ ಆಗಿತ್ತು, ಒಂದು ಹಾಫ್ ಗ್ಲಾಸ್ ಅಷ್ಟಾಗಿತ್ತು. ತಗೋ ಪೃಥ್ವಿ. ಇವಾಗ ಸ್ವಲ್ಪ ಕೆಲಸ ಕೂಡ ಎಲ್ಲ ಮಾಡ್ಕೊಂಡಿದ್ದೀನಿ ಗೈಸ್. ಪಾತ್ರೆ ಇದೆ, ಇನ್ನು ಪಾತ್ರೆ ತೊಳಿಬೇಕು. ನೋಡಿ ಇಷ್ಟು ವೇಸ್ಟ್ ಬಂದಿದೆ ಬಿಡಿಸಿರೋದು. ಅವರು ಇದಕ್ಕೆ ಹೋಗಿ ಬಂದ್ರು ಮಾರ್ಕೆಟಿಗೆ, ಹಾಗಾಗಿ ಫಸ್ಟು ಜ್ಯೂಸ್ ಮಾಡ್ತೀನಿ. ನಾನು ಕೂಡ ಕಾಳು ತಗೊಂಡಿದ್ದೀನಿ. ಸ್ವೀಟ್ ಆಗಿದೆಯಾ? 3 ಸ್ಪೂನ್ ಹಾಕಿದೆ. ಬೇಜಾರಾಗಬೇಡಿ, ಬನ್ನಿ ನಿಮಗೂ ಕೊಡ್ತೀನಿ, ನೀವು ಅಂತೀನಿ. ಈಗ ಕೊಡೋದಾಗಿದ್ರೆ ಪ್ರಾಮಿಸ್ ನಿಮಗೂ ಕೂಡ ಕೊಟ್ಬಿಟ್ಟೆ ತಿಂತಾ ಇದ್ದೆ ಗೈಸ್. ಅದಲ್ಲೇ ಇದೆ, ಸ್ವಲ್ಪ ತಿನ್ಕೊಂಡು. ಇಲ್ಲೋಡಿ, ಕಾಣಿಸ್ತಿದ್ಯಾ? ಅದು ಫ್ರೆಂಡ್ ಮಾಡ್ಕೋಬೇಕಂತ ಗೈಸ್ ನಾನು. ಅದು ನಾನು ನೋಡಿದರೆ ಸಾಕು, ಹಾಗೆ ಓಡೋಗುತ್ತೆ. ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿದರೆ, ನೋಡೋಣ ಇರಿ ಸಮೀಪ ಹೋಗೋಣ. ಓಡೇ ಹೋಯ್ತದೆ. ಬಾ, ಏಯ್ ಬಾ. ಭಯ ಅದಕ್ಕೆ ಪಾಪ. ಅದಕ್ಕೆ ಅಲ್ಲಿ ಇಳಿಯೋಕ್ಕೆ ಪ್ಲೇಸ್ ಸರಿಯದು ಎಂತ ಇಲ್ಲಲ್ವ, ಅದಕ್ಕೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ. ಆದರೂ ಹೋಯ್ತು. ನಮ್ಮ ಪೃಥ್ವಿ ಕೂಡ ಅದನ್ನೇ ಹೇಳ್ತಾರೆ ಗೊತ್ತಾ, ಫ್ರೆಂಡ್ ಮಾಡ್ಕೊಬೇಕಾ ಚೆನ್ನಾಗಾಗುತ್ತೆ ಅಂತ. ಕಂಪ್ನಿ ಸಿಗುತ್ತೆ ನಿಮಗೆ, ಬೇಜಾರಾಗೋದಿಲ್ಲ ಅಂತ. ಕೊಬ್ಬರಿ ಇಡ್ತೀನಿ, ಎಲ್ಲ ಇಡ್ತೀನಿ, ಆದರೂ ಫ್ರೆಂಡ್ ಆಗಲ್ಲ ನೋಡಿ. ಮತ್ತು ಟೊಮೊಟೊದು ಎಂಥದ್ದು ತಿನ್ನೋದಿಲ್ಲ, ಕೊಬ್ಬರಿನೇ ಬೇಕು ಅದಕ್ಕೆ. ಬೆಳಿಗ್ಗೆ ಅದಕ್ಕಂತಲೇ ಸ್ವಲ್ಪ ಇಟ್ಟಿದ್ದೆ ಬರಲಿ ಅಂತ, ಸ್ವಲ್ಪ ಬಂದಿದೆ ಅದು. ಕಸದ ಗಾಡಿ ಬಂತು. ಕವರ್ಸ್ ಏನು ಸ್ವಲ್ಪ ಇದೆ ಗೈಸ್, ಹೋಗೋದಿಲ್ಲ. ಒಣ ಕಸ ಇವತ್ತು, ಹಾಗಾಗಿ ಇದನ್ನು ತಿನ್ಕೊಂಡು ಖಾಲಿ ಆಯ್ತೀನಿ. ನೀನು ಸ್ವಲ್ಪ ಇದೆಲ್ಲ ತಿನ್ಕೊಂಡು ಪಾತ್ರೆ ತೊಳ್ಕೊಂಬರ್ತೀನಿ ಹೋಗಿ. ಪಾತ್ರೆ ಫಿನಿಶ್. ಪಾತ್ರೆ ಕೂಡ ಆಯ್ತು, ಅದನ್ನು ಬಿಸಿಲಿಗೆ ಹಾಕಬೇಕು. ಅಡುಗೆ ಶುರು ಮಾಡೋಣ. ನಮ್ಮ ಪೃಥ್ವಿಗೆ ಶೇಂಗಾ ಪುಡಿ ಬೇಕಂತೆ, ಅದಕ್ಕೆ ನೋಡಿ ಶೇಂಗಾ ತೊಗೊಂಬಂದಿದ್ದಾರೆ ನೆನ್ನೆ. ಮಾಡೋಣ. ಇವ್ರೇನು ರೇಷನಿಗೆ ಹೋಗಿದ್ದಾರೆ, ಎಂತಕ್ಕೆ ಹೋಗಿದಾರೋ ಗೊತ್ತಿಲ್ಲ. ಹೋದ್ರು ಎಂತಕ್ಕೆ ಕೇಳೋಗಿಲ್ಲ. ಅವ್ರು ಬರೋದ್ರೊಳಗೆ ಡೈರೆಕ್ಟ್ ಅಡುಗೆನೇ ಮಾಡ್ತೀನಿ, ತಿಂಡಿ ಎಂತ ಮಾಡಲ್ಲ ಇವತ್ತು. ಅಕ್ಕಿ ಕೂಡ ನೆನೆಸೋಗಿದೆ. ರೈಸ್ ಮಾಡಿಕೊಂಡು ಶೇಂಗಾ ಪುಡಿ ಮಾಡಿಕೊಂಡು ನಮ್ಮ ಪೃಥ್ವಿ ಬರೋದ್ರೊಳಗಡೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ಗೈಸ್, ಸೊ ಏನಾಗಿದೆ ಅಂತಂದರೆ ಸಿಲಿಂಡರೇ ಖಾಲಿ ಆಗಿದೆ. ಅಕ್ಕಿ ನೆನೆಸಿರೋದು ಹಾಗೆ ಇದೆ. ಹಾಗಾಗಿ ಶಾಪಿಗಾದರೂ ರೆಡಿ ಮಾಡೋಣ. ಫೋನ್ ಮಾಡಿದ್ದೆ ಪೃಥ್ವಿಗೆ, ಹೇಳಿದಾರಂತೆ ಮನೆ ಹತ್ರ ತೊಗೊಂಬಂದು ಕೊಡ್ತಾರೆ ಈಗ. ನೋಡಿ ನಾವೇ ಒಂದು ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಇನ್ನೊಂದು ಏನೋ ಆಗಿರುತ್ತೆ.
ಅಂದರೆ ಅದು ಶಾಪಲ್ಲಿ ಸ್ವಲ್ಪ ಮಿಕ್ಕಿರೋದೇ ತೊಗೊಂಡು ಇಟ್ಟಿದ್ವಿ. ಇಲ್ಲಿ ಮನೆಗೆ ನಾವು ತುಂಬ ಫುಲ್ ಹಾಕ್ಸ್ಕೊಳೋದು ತುಂಬ ಕಡಿಮೆ ನೋಡಿ. ಶಾಪಲ್ಲೇ ಸ್ವಲ್ಪ ಒಂದೆರಡು ದಿನ ಯೂಸ್ ಮಾಡ್ಕೊಂಡು ಮಿಕ್ಕಿರೋ ತೊಗೊಂಬಂದು ಇಲ್ಲಿ ಹಾಕೋದು, ಅಲ್ಲಿಗೆ ಹೊಸದು ಹಾಕ್ಕೊಳೋದು, ಅದನ್ನೇ ಮಾಡಿದ್ದೀವಿ. ಜ್ಯೂಸ್ ಕೊಟ್ಟಿದ್ದೀನಲ್ವ, ಹೆಂಗೋ ನಡೆಯುತ್ತೆ ಅವರಿಗೆ, ಸ್ವಲ್ಪ ಲೇಟ್ ಆದ್ರೂ. ಅವ್ರು ಮಾರ್ಕೆಟಿಂದ ಬಂದ ತಕ್ಷಣ ಅದಕ್ಕೆ ಫಸ್ಟ್ ಇವತ್ತು ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಅವರು ನಮ್ಮ ಶಾಪ್ ಹತ್ರ ಬರ್ತಾರೆ, ಅಣ್ಣ ಇನ್ನೂ 50 ರೂಪಾಯಿ ಕೊಡ್ಬೇಕು ಅವತ್ತು. ಇನ್ನೂ ಹೋಗಿ ಜಸ್ಟ್ ಓಪನ್ ಮಾಡಿದ್ವಿ ಶಾಪು, ಹಾಗೆ ಬಂದರು. ಅವ್ರು ಸ್ಕ್ಯಾನರ್ ಫೋಟೋ ತಗೊಂಡಿರಿ, ಆಮೇಲೆ ಹಾಕ್ರಿ, ಎಷ್ಟಿದೆ ಅಷ್ಟು ಕೊಡಿ ಅಂತಂದ್ರೆ 50 ಇತ್ತು, 50 ಕೊಟ್ಟೆ. ಹಾಕೋದಕ್ಕೆ ಆ ಸ್ಕ್ಯಾನರ್ ಇಲ್ಲ, ಯಾವುದೋ ಇದ್ರಲ್ಲಿ ಡಿಲೀಟ್ ಮಾಡಿಟ್ಟಿದ್ದೀನಿ ನಾನು. ಅವ್ರು ಶಾಪ್ ಹತ್ರ ಬರ್ತಾರಲ್ವ, ಬಂದಾಗ ಕೊಡಬೇಕು. ಅಂದರೆ ಕೊಡ್ತಾರೆ ಅಂತ ನಂಬಿಕೆ ಮೇಲೆ ಕೊಟ್ಟೋಗ್ತಾರಲ್ವ, ಅದು ಖುಷಿ ಆಗುತ್ತೆ. ನಮ್ಮ ಶಾಪ್ ಮುಂದ್ಗಡೆನೇ ಓಡಾಡ್ತಾರಲ್ವ, ಹಾಗಾಗಿ ಅದು ಬರ್ತಾನೇ ಇಲ್ಲ. ಬಂದರೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮ ಪೃಥ್ವಿ ಹೇಳಿದ್ದಾರೆ ಅವ್ರು ಬರೋದು ಯಾವಾಗೋ, ನಂದು ಅಡುಗೆ ಯಾವಾಗೋ ಗೊತ್ತಿಲ್ಲ. ತೋರ್ಸಲ್ಲ ಅಂತ ಹೇಳ್ತೀರ, ತೋರ್ಸಿದ್ರು ನೋಡಿ ಮೌನ ರಥ ತಾಳ್ತಾರೆ ಅವರು. ಎಂತ ಮಾತಾಡೋದಿಲ್ಲ. ಅವರೆಲ್ಲ ಅಣ್ಣನ್ನ ತೋರ್ಸಲ್ಲ ಅಂತ ಕೇಳ್ತಾರೆ, ಹೇಳೋದಕ್ಕೆ ಏನು ಹೇಳ್ತೀಯ? ಅಣ್ಣನ ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕೆ ಅಣ್ಣ ಬರಲ್ಲ ಹತ್ರಕ್ಕೆ. ಹಾಗಾದ್ರೆ ನನಗೆ ಕೆಲಸ ಇರಲ್ವಾ? ಕೆಲಸ ಮಾಡ್ಕೊಂತ ಮಾಡ್ತೀಯ, ನಾವು ಮಾಡಕ್ ಬರಲ್ಲ ಅಂದ್ರೆ. ಹೇಳಿದ್ರೆ ಒಂದು ರೀಸನ್ ಕರೆಕ್ಟಾಗಿರ್ಬೇಕಲ್ವ ಗೈಸ್. ಅವ್ರು ಹೇಳೋದಕ್ಕೂ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಕೆಲಸ ತುಂಬ ಇರುತ್ತಂತೆ, ಅದಕ್ಕೆ ನಾನು ಲಾಸ್ ಮಾಡುವಾಗ ಅವ್ರ ಮನೇಲಿ ಇರಲ್ಲ ಅಷ್ಟೇ ರೀಸನ್. ಮಾರ್ಕೆಟ್ ಲೂಟಿ ಮಾಡಕ್ ಹೋಗಿರ್ತಾರೆ, ಹಾಗಾಗಿ. ಇವರು ಏನ್ ಗೊತ್ತಾಗ, ಇದನ್ನ ತೆಗಿತಾರಲ್ವಾ, ಇದನ್ನ ಪಾಟ್ ಒಳಗೆ ಹಾಕೊಂಬಿಕ್ಕ ಚಿಗುರುತ್ತೇನಾ ನೋಡೋಣ ಅಂತ ಹೇಳ್ತಿದ್ದಾರೆ. ಇರೋ ಗಿಡಕ್ಕೆ ಮಣ್ಣಿಲ್ಲ ಅಲ್ಲಿ, ಇದನ್ನ ಎಲ್ಲಿಗೆ ಹಾಕೋದು ಅಂತ ನಾನು ಹಾಕ್ತಾ ಇಲ್ಲ. ಚಿಗುರೋದಲ್ಲ, ಚಿಗುರುತ್ತೆ, ನೀನು ಹಾಕಲ್ಲ ಅಂತ. ನೋಡೋಣ ಗೈಸ್, ಟ್ರೈ ಮಾಡೋಣ ಹಾಕೋದಿಕ್ಕೆ. ಸಿಲಿಂಡರ್ ಇನ್ನೂ ಬಂದಿಲ್ಲ ಗೈಸ್, ಹಶು ಆಗಿದೆ. ನಮ್ಮ ಪೃಥ್ವಿಗೆ ಹಶು ಆಗಿಲ್ಲ ಅಂತೆ ನೋಡಿ. ನಾನು ಫೋನ್ ಮಾಡಿ ಹೇಳಿದ್ರೆ ಬರ್ತಾ ಇದ್ರು, ನಾನು ಹೇಳಲಿಲ್ಲ, ರೇಷನಿಗೆ ಹೋಗಿದ್ರಲ್ವಾ ಆಗ. ಅಂದ್ರೆ ಇಲ್ಲಿ ಕಟ್ ಮಾಡಿ ಹಂಗೆ ನೆಟ್ಬಿಡ್ಬೇಕು. ಹ್ಞೂ ತೆಗಿ ಪ್ರೀತಿ, ನೋಡೋಣ. ಅಲ್ಲ ಹಾಕ್ತೀನಿ ಒಂದು ಬಕೆಟ್ ಒಳಗೆ, ನೋಡಿ ಹೆಂಗೋ ಅದು ಸತ್ತೋಗಿದೆ ಅದ್ರೊಳಗೆ ಹಾಕಿರೋದು. ಇದು ನೋಡ, ಚಿಗುರು ಇಲ್ಲ ಅಂದ್ರೆ ಕೇಳ ನಾನು ಗೈಸ್, ನಿಮಗೂ ತೋರಿಸ್ತೀನಿ. ಇದನ್ನ ಹಾಕಿರ್ತೀನಿ ಒಂದು ಪಾಟ್ ಒಳಗಡೆ, ಚಿಗುರಿದೆ ನಿಮಗೂ ತೋರಿಸ್ತೀನಿ. ನಮ್ಮ ಪೃಥ್ವಿ ಸುಮಾರು ದಿನದಿಂದ ಹೇಳ್ತಾ ಇದ್ದಾರೆ ಇದನ್ನ ಹಾಕು ಅಂತ, ಇವತ್ತು ಮಾಡ್ತೀನಿ. ಇವತ್ತು ಬೇಗ ಕೂಡ ಹೋಗ್ಬೇಕು ಶಾಪಿಗೆ ಅಂತ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಹೊರಡ್ಬೇಕು ಪೃಥ್ವಿ? ಕೆಲಸ ಆಯ್ತಾ ಹೋಗ್ತಾ ಇರ್ಬೇಕಷ್ಟೇ. ಹೀಗೆ ನೋಡಿ ಹೇಳಿದ್ದಾರೆ. ನೈಟ್ ಎಲ್ಲ ಕನ್ವರ್ಸ್ಕೊಂತ ಮಲ್ಕೊಂಡಿದ್ದಾರೆ ಗೈಸ್. ಅಮ್ಮಿಗ ಬೆಳಗ್ಗೆ ಬೇಗ ಹೋಗ್ಬೇಕು, ಪ್ರಾಮಿಸ್. ಆಮೇಲೆ ಎದ್ರು ಕೂಡ ಅದೇ ಎದ್ದ ತಕ್ಷಣ ಯಾರಾದ್ರೂ ಗುಡ್ ಮಾರ್ನಿಂಗ್ ಅದೆಲ್ಲ ಹೇಳ್ತಾರೆ. ಅಂಬಿಕೆ ಅವತ್ತು ಬೇಗ ಕೆಲಸ ಮಾಡ್ಕೊ, ಬೇಗ ಹೋಗ್ಬೇಕು, ಅದನ್ನೇ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿ ನನ್ಗಂತೂ ಇವ್ರು ಹೇಳ್ತಾರೆ, ಮತ್ತೆ ಅದೇ ಟೈಮ್ ಆಗುತ್ತೆ. ಅಂದ್ರೆ ಬೇಗ ಹೋಗ್ತೀವಿ, ಮುಂಚೆಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಬಟ್ ಏನಿಲ್ಲ ಅಂದ್ರೆ ಟೈಮ್ ಆಗುತ್ತೆ. ಎಷ್ಟೇ ಬೇಗ ಮಾಡ್ಕೊತೀವಿ ಅಂದ್ರೂ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಅದನ್ನ ತೆಗಿ, ಮಣ್ಣೆಲ್ಲ ಹಿಂಗೆ ಅನ್ಕೋ, ಪರ್ಕೆ ಐತಲ್ಲ. ಗೊತ್ತಾಯ್ತಾ, ಮಾಡ್ತೀನಿ ನಾನು. ಸ್ವಲ್ಪ ಬಿಡಿಸಿ ಅಲ್ಲಿ ಅದ ಈರುಳ್ಳಿ, ಅಲ್ಲಿ ಅವನ್ ಕಲ್ಲೆ ಮಾಡು, ಬಿಡಿಸೋದು. ಅವು ಬಿಡಿಸಲಿಲ್ದವಿರೋದಲ್ಲಿ. ಮೊನ್ನೆ ನಾನು ಬಿಜಿ ಆಗಿದ್ದೀನಿ ಗೈಸ್, ಈರುಳ್ಳಿ ಬಿಡಿಸ್ಕೊಂಡೇ ಇಲ್ಲ. ಅವರೇ ಬಿಡಿಸ್ಕೊಂಡಿದ್ದಾರೆ ಪಾಪ. ಮೊನ್ನೆ ಅವರೇ ಬಿಡಿಸಿದ್ರು.
ನೆನ್ನೆ ಕೂಡ ಬಿಡಿಸ್ಕೊಂಡಿರಲಿಲ್ಲ, ಹಾಗೆ ತೊಗೊಂಡೋಗಿದ್ಬಿಡಿ, ಅಲ್ಲೇ ಬಿಡಿಸ್ಕೊಂಡಿದ್ರು ಅವರೇ. ಸೊ ಬನ್ನಿ ಗೈಸ್, ಇದನ್ನು ಹಾಕ್ಕೊಡ. ನಮ್ಮ ಪೃಥ್ವಿ ಸುಮಾರು ದಿನದಿಂದ ಹೇಳ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಜಾರು ಮಾಡೋದು. ನೋಡೋಣ. ಪಾಟ್ಗಳಿಗೆ ಬೆಳಗ್ಗೆನೇ ನೀರು ಹಾಕ್ಕೊಂಡಿದ್ದೆ, ಯಾವುದ್ರಲ್ಲಿ ಹಾಕಬೇಕು? ಇರೋ ಪಾಟ್ಗಳಿಗೆ ಮಣ್ಣಿಲ್ಲ ಅಂತ ನಾನು ಅಂತಿದ್ದೀನಿ. ನಮ್ಮ ಪೃಥ್ವಿ ಇದನ್ನು ಹಾಕು 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 ಅಂತಿದ್ದಾರೆ. ನೋಡೋಣ, ಹಾಕೋಣ. ಚಿಗುರಿದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಅದ್ರಲ್ಲಿ ಹಾಕೋದು. ಇದು ಒಂದು ಗಿಡ ಸತ್ತಿದೆ, ಅದರಲ್ಲೇ ಹಾಕ್ಬಿಡೋಣ. ಇರು, ನಮ್ಮ ಪೃಥ್ವಿಗೆ ಹೇಳ್ದಂಗೆ ಇರು ಅಂತ ಹೇಳ್ತಿದ್ದೀನಿ ಗೈಸ್ ನಾನು. ಸೊ ಏನು ಗೊತ್ತಾ ಗೈಸ್, ನಮ್ಮ ಪೃಥ್ವಿ ಕರ್ಬೇ ತೊಗೊಂಬರ್ತಾರಲ್ಲ, ಆ ಕಡ್ಡಿ ಸುಮ್ಮನೆ ಗಿಡದಲ್ಲಿ ಸಿಕ್ಕಿದ್ದೆ. ಅದು ನೋಡಿ ಹೆಂಗೆ ಚಿಗುರಿದೆ ಅಂತ. ಫುಲ್ ಒಣಗೋಗಿದೆ, ಬಟ್ ಇದು ಚಿಗುರಿದೆ ಅಲ್ವಾ. ಇದು ತೊಗೊಂಬಂದು ಹಾಕಿದೆ ಗೈಸ್, ಅದು ಒಣಗೋಗ್ಬಿಟ್ಟಿದೆ ನೋಡಿ ಗಿಡ. ಇದು ಹಾಕೋಣ, ಇದನ್ನ ನೋಡೋಣ. ನೋಡೋಣ. ಇದು ನೋಡಿ, ಮೊನ್ನೆ ತೊಗೊಂಬಂದು ಹಾಕಿದ್ದೆ ಇದನ್ನು. ಇದು ಚಿಗುರಿದ್ರೆ ತುಂಬ ಚೆನ್ನಾಗಿ ಬಿಡುತ್ತಲ್ವ. ನೋಡಿ, ಒಂಥರ ಮಿಂಚು ಮಿಂಚು ಎಷ್ಟು ಚೆನ್ನಾಗಿದೆ. ಮೊನ್ನೆ ಅಲ್ಲೇ ಶಾಪ್ ಹತ್ರ ಅಲ್ಲೊಂದು ಮನೆ ಇದೆ, ಬಿಲ್ಡಿಂಗು, ಅಲ್ಲಿ ಕಟ್ ಮಾಡಿದ್ರು. ಸ್ವಲ್ಪ ಎಲ್ಲ ಗಿಡಗಳೆಲ್ಲ ಕಟ್ ಮಾಡಿದ್ರೆ ಅಲ್ಲಿ ಇಸ್ಕೊಂಬಂದಿದ್ದೆ ಅದನ್ನು. ಆ ಬಕೆಟಲ್ಲಿ ಸುಮಾರು ನಾನೊಂದು 2 ಗಿಡ ಏನೋ ಹಾಕಿದ್ದೀನಿ, 2 ಸತ್ತೋಗಿದೆ, ಚಿಗುರೇ ಇಲ್ಲ. ಅದನ್ನು ತೊಗೊಂಬಂದು ಹಾಕಬೇಕು. ವೈಟ್ ಹೂವಿಂದ ಹಾಕಿದ್ನಲ್ವ, ಅದು ತುಂಬ ಚೆನ್ನಾಗಿ ಬಿಡುತ್ತೆ, ಪೂಜೆ ಕೂಡ ಚೆನ್ನಾಗಾಗುತ್ತಲ್ವ. ಹಾಗಾಗಿ ಬರೋಣ, ತೊಗೊಂಡು ಬರೋಣ. ಸ್ವಲ್ಪ ನೀರು ಕೂಡ ಹಾಕೋಣ ಬನ್ನಿ ಗೈಸ್. ನಾನು ಧನ್ಯಕಾಳು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಳೆಯೋದು ನೋಡಿದ್ದೀನಿ. ನಮ್ಮ ಪೃಥ್ವಿ ಏನು ತೆಗ್ದಿರೋ ಬೇರಿಂದ ಸೊಪ್ಪು ತೆಗಿತಾರೆ, ನನಗಂತೂ ಗೊತ್ತಿಲ್ಲ ಗೈಸ್. ನೋಡೋಣ. ನಾನು ನೋಡಿಲ್ಲ ಈ ಥರ ಚಿಗುರಿರೋದನ್ನ. ನಮ್ಮ ಪೃಥ್ವಿಗೆ ಅದೇನೋ ಈಗಲ್ಲಾಗೆ ಸುಮಾರು ದಿನದಿಂದ ಹೇಳ್ತಾಯಿದ್ರು ಅವ್ರು, ಹಾಗಾಗಿ ನಾನು ಇವತ್ತು ಹಾಕ್ಕೊಬಿಡೋಣ ಅಂತ ಹಾಕ್ಕೊಂಡಿದ್ದೀನಿ. ನೋಡೋಣ. ಎಲ್ಲರೂ ಧನ್ಯಕಾಳಿಂದ ಸೊಪ್ಪು ಬೆಳೆದ್ರೆ ನಮ್ಮ ಪೃಥ್ವಿ ಬೇರಿಂದ ಸೊಪ್ಪು ಬೆಳೀತಾರೆ. ಕೆಲವೊಂದೆಲ್ಲ ಬೇರಿಂದ ಚಿಗುರುತ್ತೆ, ಕೊತ್ತಂಬರಿ ಸೊಪ್ಪೆಲ್ಲ ಹಂಗಂತೂ ಗೊತ್ತಿಲ್ಲ. ಅವ್ರು ಹೇಳಿದ್ರಲ್ವ, ಅದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ಮೆಂತೆಕಾಳು ಧನ್ಯಕಾಳು ಬೇಕಾದ್ರೆ ನೋಡಿ, ಮೆಂತೆಕಾಳು ಮೊಳಕೆ ಬಂದಿರೋದು ಹಾಕಿದ್ರೆ 2 ದಿನಕ್ಕೆ ಸೊಪ್ಪು ಬಿಡುತ್ತೆ. 26 ಮೇಲೆ ಶಾಪಿಗೆಲ್ಲ ರೆಡಿ ಆದರೂ ಕೂಡ ಊಟ ಇಲ್ಲ, ತಿಂಡಿ ಇಲ್ಲ. ಸೊ ಇನ್ನೊಂದು ಏನು ಗೊತ್ತಾ, ಎಲ್ಲ ಕಡ್ಡಿ ನೋಡ್ತೇನೆ. ಇದೇ ಥರದ್ದೇ ನೋಡಿ, ನಾನೆಲ್ಲ ಹಾಕಿರೋದೇ ಚಿಗುರಿರೋದು. ಅಂದರೆ ಸುಮ್ಮನೆ ಇನ್ನೊಂದು ಗಿಡಕ್ಕೆ ಸ್ವಲ್ಪ ಗಾಳಿ ಆಗಲಿ ಅಂತ ಹಾಕಿದ್ದಷ್ಟೇ, ಅದು ಕೂಡ ಚಿಗುರಿದೆ. ಎಲ್ಲ ಮುಟ್ಟೆ ತುಂಬಿಸ್ಕೊಂಡು ಗುಡಿಸ್ಕೊಂಡು ಕೆಲವೊಂದ್ಸಲ ಮನೇಲಿ ಎಲ್ಲ ಇದ್ದಾಗ ಬೇಗ ತಿನ್ನಲ್ಲ. ಇವತ್ತೇನಿಲ್ಲ, ಅಷ್ಟು ಅಷ್ಟೇ. ಯಾಕೆ ಹೇಳ್ಯಾರಂದ್ರೆ ನಂಗೆ ಬರೋದೈತೆ, ಅದಕ್ಕೆ ನೆನ್ನೆ ನೋಡಿ ಚೂರು ಕೊತ್ತಂಬರಿ ಇಟ್ಟಿರಲ್ಲ ಅಂತ ಹೇಳಿದ್ರೆ ಅಡುಗೆಗೆ ಇಷ್ಟೇನಾ ಇಡೋದು. ನನ್ನದ ಅಮೌಂಟು ಹೋಗೋ ಕಡೆಗೆ ಅದಕ್ಕೆ ಹೇಳ್ಯಾರ. ಇವತ್ತು ಖಾಲಿ ಹೊಟ್ಟೆಲಿ ಇರ್ಸಿದ್ದಾರೆ ನೋಡಿ ಗೈಸ್. ಅವ್ರ ಅಂಕಲ್ ಆ ಶಾಪ್ ಹತ್ರ ಕೂಡ ಹಾಗೆ ಮಾಡ್ತಾರೆ, ಇಲ್ಲಿ ಕೂಡ ಹಾಗೆ ಮಾಡ್ತಾರೆ. ಅಲ್ಲಿ ಹೇಳಿದ ತಕ್ಷಣ ತಗೊಂಬರೋದಿಲ್ಲ. ನಮಗೆ ಶಾಪ್ ಹತ್ರ ಹಾಕೊಂತೀವಲ್ಲ, ಅವ್ರಿಗೆ ಹೇಳಿದ್ದಾರೆ ಇನ್ನೂ ಸಿಲಿಂಡರ್ ಬರ್ತಿಲ್ಲ, ಅಕ್ಕಿ ಎಂತ ಮಾಡೋದು ಗೊತ್ತಿಲ್ಲ, ಫೋನಾರ ಮಾಡ್ಬಿಡ್ತೀವಿ.
ಆಲ್ರೆಡಿ ಇಲ್ಲಿ ಫೋನ್ 2 ಸಲ ಬೀಳ್ಸಿದ್ದಾರೆ ಗೈಸ್. ಈಗ ಮತ್ತೆ ಫೋನ್ ಇದೆ ನೋಡಿ ಹೆಂಗ್ ಮಾಡ್ತಿದ್ದಾರೆ. ಕೆಲವೊಂದು ಟೈಮಲ್ಲಿ ಎಲ್ಲ ಇರುತ್ತೆ ತಿನ್ನಕ್ಕೆ. ಇವಾಗ ಶಾಪಿನ ಕೆಲಸ ಎಲ್ಲದೂ ಆಗಿದೆ ಗೈಸ್. ಎದ್ದ ತಕ್ಷಣ ಇವಾಗ ಶಾಪಿಂದ ರೆಡಿ ಮಾಡ್ಕೊಂಡಿದೀವಲ್ಲ, ಹಾಗಾಗಿ ಫೋನ್ ಮಾಡ್ಬಿಡ್ತೀವಿ. ಈಗ ದಾಳಿಂಬ್ರ ಜ್ಯೂಸ್ ಹಂಗ್ ಮಾಡುತ್ತೆ ಗೈಸ್ ಅವರಿಗೆ. ರೇಷನಿಗೆ ಹೋದಾಗ ಹೇಳಿದ್ರೆ ತಗೊಂಬರ್ತಿದ್ರು ಅವ್ರು ಟಿಫನ್, ನಾನೇ ಹೇಳಲಿಲ್ಲ. ರೇಗಿಸ್ತಿದಾರೆ ನೋಡಿ ಅವರು. ತಗೊಂಬಂದಾಗ ಇಷ್ಟಿಷ್ಟು ತಿಂದು ಎಲ್ಲ ಹಾಗೆ ಇಡ್ತೀಯಲ್ಲ, ಇವತ್ತು ಹಾಗೆ ಇರು ಅಂತ. 5 ನಿಮಿಷ ಬಂದೆ ಅಂದ್ ಗೈಸ್ ಅಂಕಲ್. ಸುಮಾರು ನೋಡಿ ಒಂದು 3 ಅವರ್ ಏನೋ ಆಯ್ತು ನಾವು ಹೇಳ್ಬಿಟ್ಟು. ಬಂದರೆ ಮಾಡ್ಕೊಂಡು ತಿನ್ನೋದು, ಇಲ್ಲಾಂದ್ರೆ ಶಾಪಲ್ಲೇ ಏನಾದರೂ ಮಾಡ್ಕೊಂಡು ತಿನ್ನೋಯ್ತಾ. ಅಕ್ಕಿ ಎಂತ ಮಾಡೋದು, ನಾಳೆ ಸುಮ್ಮನೆ ತೊಳೆದು ಒಣ ಹಾಕ್ತೀನಿ ಅಷ್ಟೆ. ಅಕ್ಕಿ ಹಿಟ್ಟು ಮಾಡಿಸ್ತೀವಲ್ಲ ಅದರಲ್ಲಿ ಹಾಕ್ತೀನಿ. ಕೆಲವೊಂದು ಟೈಮಲ್ಲಿ ಆಗುತ್ತೆ ಗೈಸ್, ಏನು ಮಾಡೋದಕ್ಕಾಗಲ್ಲ. ಅಂದರೆ ಇವತ್ತು ಏನೋ ಗೊತ್ತಿಲ್ಲ ನನಗೆ, ತುಂಬ ಹಸಿವಾಗಿತ್ತು. ಇವತ್ತೇ ಇದು ಗ್ಯಾಸ್ ಕೈ ಕೊಡಬೇಕಾ. ಸೊ ಗೈಸ್ ನಂದು ಕೂಡ ಎಲ್ಲ ಕೆಲಸ ಆಯಿತು. ಕ್ಲೀನಿಂಗ್ ಆಯಿತು, ಒರೆಸ್ಕೊಂಡೆ ಗುಡಿಸ್ಕೊಂಡೆ. ಶಾಪಿಗೆ ಕೂಡ ಎಲ್ಲದಾಗ ಮೂಟೆ ರೆಡಿ ಆಗಿದೆ. ಬೇಗ ಬೇರೆ ಹೋಗ್ಬೇಕಂತ ಹೇಳ್ತಿದ್ದಾರೆ. 10 ಗಂಟೆ ಅಷ್ಟೇ ಇನ್ನು ಟೈಮ್ ಆಗಿರೋದು. ಇವತ್ತಿಷ್ಟು ಬೇಗ ಅಂದರೆ ಬೇಗ ಎದ್ದಿದ್ವಿ ನಾವು ಇವತ್ತು. ಬೇಗ ಇದ್ರೆ ನೋಡಿ ಕೆಲಸ ಹೇಗೆ ಮಾಡ್ತೀವಿ ಅಂತ ಗೊತ್ತೇ ಆಗೋದಿಲ್ಲ. ಕೊನೆವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವೀಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಪ್ಪಟ್ಟಿತ್ತಲ್ವಾ, ನಿಪ್ಪಟ್ಟು ತಿಂತಾ ಇದ್ದೀನಿ. ಎಂತ ಮಾಡೋದು, ಒಂದು ಚಸ್ಕೆ ಬಿಸ್ಕೆಟ್ ತಂದ್ಕೊಂಡಿದೆ, ಅದನ್ನು ತಿಂದೆ. ನನಗೆ ಕೆಲವೊಂದ್ಸಲ ಕೆಲಸ ಮಾಡ್ತಾ ಇರ್ತೀನಲ್ಲ, ಊಟನೇ ತಿನ್ನಲ್ಲ. ಕೆಲವೊಂದು ಟೈಮ್ ನೋಡಿ ಎಂತ ಇರಲ್ಲಲ್ವ, ಅವತ್ತು ತುಂಬ ಆಗುತ್ತೆ. ಅವ್ರು ತೊಗೊಂಬರ್ತೀನಿ ಹೋಗಿ ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳಿದೆ. ಮತ್ತೆ ಎಂತಕ್ಕೆ ಅಂತ ನಾಳೆ ಟೈಮ್ ಆಗಿದೆ ಅಲ್ವಾ. ಇವತ್ತೊಂದು 11 ಗಂಟೆಗೆ ಹೋಗ್ತೀವಿ ನಾವು ಶಾಪ್ ಹತ್ರ. ಕೆಲಸ ಆಗಿದೆಯಲ್ಲ ಮನೇಲಿ, ಇನ್ನೇನು ಎಂತ ಕೂರೋದಿಲ್ಲ, ಬೇಗನೆ ಹೋಗ್ತೀವಿ. ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಗೈಸ್.